ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ನನ್ನನ್ನು ಭೇಟಿ ಮಾಡಿ ಮಾತನಾಡಿದ್ದಾರೆ. ನನ್ನ ಬಳಿ ಕೆಲವೊಂದು ವಿಚಾರವನ್ನ ರಾಜಣ್ಣ ಹೇಳಿದ್ದಾರೆ. ರಾಜಣ್ಣಗೆ ದೂರನ್ನ ಕೊಡ್ಲಿಕ್ಕೆ ನಾನು ಹೇಳಿದ್ದೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿರುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರಿಗೇನಪ್ಪ ಅವ್ರದ್ದೇನೋ ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ, ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಲೂ ಹೇಳಿದೆ. ನಿನ್ನೆನೆ ಟಿವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲೂ ಟಿವಿಗೇನೋ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನು ಹೇಳ್ಬೇಕು? ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರಿಗೇನಪ್ಪ ಅವ್ರದ್ದೇನೋ ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ, ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಲೂ ಹೇಳಿದೆ. ನಿನ್ನೆನೆ ಟಿವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲೂ ಟಿವಿಗೇನೋ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನು ಹೇಳ್ಬೇಕು? ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈ ಹನಿ ಟ್ರಾಪ್ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನು ಸೃಷ್ಟಿಸಿರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇಷ್ಟು ದಿನ ರಾಜಣ್ಣ ಹೇಳಿಕೆ, ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ, ರಾಜಣ್ಣ ಪುತ್ರನ ಹೇಳಿಕೆಯನ್ನು ನಾವು ಗಮನಿಸಿದ್ವಿ. ಈಗ ಒಂದು ವೇಳೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ದೇ ಆದರೆ ಈ ಪ್ರಕರಣ ಇಲ್ಲಿಗೆ ಸೈಲೆಂಟ್ ಆಗುತ್ತೋ ಅಥವಾ ಮತ್ತೆ ಹೊಸ ತಿರುವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆಯೋ, ಹೇಗೆ ಅಂತ ಹೇಳಿ ಸುಖೇಶ್ ಇದು? ಪ್ರೇಮ್, ಒಂದು ಸ್ಪಷ್ಟ, ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರು ಕೂಡ ಏನು ಯಾವ ವಿಚಾರಕ್ಕೆ ಅನ್ನೋದು ಪ್ರಮುಖ. ಅದರಲ್ಲೂ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿರೋದ್ರಿಂದ, ಅಂದರೆ ಮೊದಲು ದೂರನ್ನು ದಾಖಲಿಸಿ, ದೂರು ದಾಖಲಿಸಿದ ನಂತರ ಸರ್ಕಾರದಿಂದ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಅನ್ನುವಂಥದ್ದು ಹೊರಗೆ ಬರಬೇಕು ಅನ್ನುವಂಥ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಈಗ ರಾಜಣ್ಣ ದೂರನ್ನು ದಾಖಲಿಸಬೇಕಾಗುತ್ತೆ. ದೂರು ದಾಖಲಿಸಿದರೆ ಸರ್ಕಾರವು ಕೂಡ ಅಷ್ಟೇ ಒಂದು ಗಮನವನ್ನು ಹರಿಸಿ ಒಂದು ಕೇಸನ್ನು ಹ್ಯಾಂಡಲ್ ಮಾಡಲೇಬೇಕಾಗುತ್ತೆ. ಹಾಗೇನಾದ್ರು ಮಾಡಲಿಕ್ಕೆ ಹಿಂದೇಟು ಹಾಕಿದ್ರೆ ಸಚಿವ ರಾಜಣ್ಣ ಅವರು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗುತ್ತೆ. ಆಗ ಅದು ಪಕ್ಷ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ಕೂಡ ಮುಜುಗರದ ವಿಚಾರ ಅಂತ ಆದರೆ ರಾಜಣ್ಣ ಅವರ ಮೇಲೆ ಏನು ಕ್ರಮ ಅನ್ನುವಂಥ ಪ್ರಶ್ನೆ ಶುರುವಾಗುತ್ತೆ. ಯಾಕಂದರೆ ರಾಜಣ್ಣ ಅವರು ಯಾವುದೋ ಬೇರೇನೋ ಉದ್ದೇಶವನ್ನು ಇಟ್ಟು ಮಾತಾಡಿ ಸರ್ಕಾರ ಮತ್ತು ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಹೋದರು ಅನ್ನುವಂಥ ರೀತಿಯಲ್ಲಾಗುತ್ತೆ. ಅಕಸ್ಮಾತ್ ರಾಜಣ್ಣ ಅವರು ದೂರು ಕೊಟ್ಟಿದ್ದೇ ಹೋದಾದರೆ ಕೊಡುವ ಅನಿವಾರ್ಯತೆ ಸೃಷ್ಟಿಯಾಗಿರೋದ್ರಿಂದ ಸರ್ಕಾರ ಯಾವ ರೀತಿ ತನಿಖೆ ಮಾಡುತ್ತೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಸರ್ಕಾರದ ತನಿಖೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಆಗುತ್ತೆ ಅನ್ನುವಂಥ ಅನುಮಾನ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರ ಅನಿವಾರ್ಯವಾಗಿ ಒಂದು ತನಿಖೆ ಮಾಡಲೇಬೇಕಾಗುತ್ತೆ. ಈಗ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ರಾಜಣ್ಣ ಅವರು, ಯಾಕಂದರೆ ದೂರನ್ನು ದಾಖಲಿಸಲೇಬೇಕಾದಂಥ ಒಂದು ಇಕ್ಕಟ್ಟಿಗೆ ಸಿಲುಕಿದಂತೆ ಕಾಣಿಸ್ತಾ ಇದೆ. ಪ್ರೇಮ್,